ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲ್ಲಿ ವಾರ್ಗೆ ಪೌಲ್ಟ್ರಿ ಓನರ್ಸ್ಗೆ ಶಾಕ್ ಎದುರಾಗಿದೆ. ಭಾರತದ ಕೋಳಿ ಮೊಟ್ಟೆ ಮಾರುಕಟ್ಟೆ ಮೇಲೆ ಎಫೆಕ್ಟ್ ಉಂಟಾಗ್ತಾ ಇದೆ. ಗಲ್ಫ್ ದೇಶಗಳಿಗೆ ಪೂರೈಕೆ ಆಗ್ತಾ ಇದ್ದಂತಹ ಕೋಳಿ ಮೊಟ್ಟೆ ಏನಿದೆ ಅದು ಸ್ಟಾಪ್ ಆಗಿದೆ. ಕೊಲ್ಲಿ ವಾರ್ಗೆ ಪೌಲ್ಟ್ರಿ ಓನರ್ಸ್ಗೆ ಶಾಕ್ ಎದುರಾಗಿದೆ. ಭಾರತದ ಕೋಳಿ ಮೊಟ್ಟೆ ಮಾರುಕಟ್ಟೆ ಮೇಲೆ ಎಫೆಕ್ಟ್ ಉಂಟಾಗ್ತಾ ಇದೆ. ಗಲ್ಫ್ ದೇಶಗಳಿಗೆ ಪೂರೈಕೆ ಆಗ್ತಾ ಇದ್ದಂತಹ ಕೋಳಿ ಮೊಟ್ಟೆ ಸ್ಟಾಪ್ ಆಗಿದೆ. ಪ್ರತಿದಿನ 80 ಲಕ್ಷ ಕೋಳಿ ಮೊಟ್ಟೆಗಳು ರಫ್ತಾಗ್ತಾ ಇತ್ತು. ಕಳೆದ 10 ದಿನಗಳಿಂದ ಕೋಳಿ ಮೊಟ್ಟೆ ರಫ್ತು ಏನಿದೆ ಅದು ಬಂದ್ ಆಗಿದೆ. ಪ್ರತಿದಿನ ಕರ್ನಾಟಕದಲ್ಲಿ 4.25 ಕೋಟಿ ಕೋಳಿ ಮೊಟ್ಟೆ ಬೇಡಿಕೆ ಇತ್ತು. ಬೆಂಗಳೂರಲ್ಲಿ 1.25 ಕೋಟಿ ಕೋಳಿ ಮೊಟ್ಟೆ ಬೇಡಿಕೆ ಇದೆ. ಸದ್ಯ ಇರುವಂತಹ ಬೆಲೆಯನ್ನು ನಾವು ನೋಡ್ತಾ ಹೋಗೋದಾದರೆ ರೈತರಿಗೆ 4 ರೂಪಾಯಿ, ಹೋಲ್ಸೇಲು 4 ರೂಪಾಯಿ 60 ಪೈಸೆ, ಇನ್ನು ರಿಟೇಲ್ ದರ 5.5 ರೂಪಾಯಿ ಅಂದರೆ 5.5 ರೂಪಾಯಿಂದ 6.5 ರೂಪಾಯಿವರೆಗೂ ಇದೆ. ಇದು ತಿಂಗಳ ಹಿಂದಿನ ಬೆಲೆ ಇದು. ಇನ್ನು ರೈತರಿಗೆ ಈಗಿರುವಂಥ ಬೆಲೆ 4.5 ರೂಪಾಯಿ, ಹೋಲ್ಸೇಲ್ ದರ 5.5 ರೂಪಾಯಿ, ಇನ್ನು ರಿಟೇಲಲ್ಲಿರುವಂಥದ್ದು 6 ರಿಂದ 7 ರೂಪಾಯಿ. ಸದ್ಯ ಹಿಂದೆ ಇದ್ದಂತಹ ಬೆಲೆ ಜೊತೆಗೆ ಈಗಿರುವಂತಹ ಬೆಲೆ ಎರಡೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬಿಕ್ಕಟ್ಟುಗಳೇನಿದೆ ಅದು ಒಂದು ರೀತಿ ಪೌಲ್ಟ್ರಿ ಫಾರ್ಮ್ಗಳ ಮೇಲೆ ನೇರವಾದಂಥ ಪರಿಣಾಮವನ್ನು ಬೀರ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧದಿಂದ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಇರಲಿ, ಪೆಟ್ರೋಲ್ ಇರಲಿ, ಹೀಗೆ ಡ್ರೈ ಫ್ರೂಟ್ಸ್ ಇರಲಿ, ಈ ವಸ್ತುಗಳ ಮೇಲೆ ಏನು ಬೆಲೆ ಏರಿಕೆ ಆದರೆ ಮತ್ತೊಂದು ಕಡೆ ಏನು ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆಯನ್ನ ಪೂರೈಕೆ ಆಗ್ತಾ ಇತ್ತು, ಅದನ್ನ ಸ್ಥಗಿತ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ KN ನಾಗರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ಈಗಾಗಲೇ ಗಲ್ಫ್ ರಾಷ್ಟ್ರಗಳಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಭಾರತಕ್ಕೆ ಏನೇನು ಐಟಮ್ಸ್ ಬರ್ತಾ ಇತ್ತು ಅದರ ಮೇಲೆ ರಫ್ತನ್ನ ಬರದೇ ಇರುವುದ ಕಾರಣಕ್ಕಾಗಿ ಬೆಲೆಯನ್ನು ಹೆಚ್ಚಾಗಿತ್ತು. ಆದರೆ ಇವಾಗ ಕೋಳಿ ಮೊಟ್ಟೆ ಕೂಡ ಪೂರೈಕೆ ರಫ್ತು ಆಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಯಾವ ರೀತಿ ಪರಿಣಾಮ ಬೀಳಲಿದೆ ಸರ್ಕಾರ ಭಾರತದಲ್ಲಿ? ಸರ್, ಇಲ್ಲಿ ಈಗ ಆಲ್ರೆಡಿ 10-11 ದಿನ ಆಯಿತು ನಮ್ಮ ಅಮೇರಿಕಾ, ಇಸ್ರೇಲು ಮತ್ತು ಇರಾನ್ ಯುದ್ಧ ಸ್ಟಾರ್ಟ್ ಆಗಿ. ಈಗ ನಮ್ಮಲ್ಲಿ ಪ್ರತಿನಿತ್ಯ ನಾಮಕಲ್ಲಿಂದ 80 ಲಕ್ಷ ಮೊಟ್ಟೆ ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾ ಇತ್ತು. ಈಗ ಅದು ಸಂಪೂರ್ಣ ಬಂದಾಗಿದೆ. ಹಾಗಾಗಿ ನಮ್ಮ ರೈತರಿಗೆ ಏನಿದೆ, ನಮ್ಮ ಈ ದಕ್ಷಿಣ ಭಾರತದ ಅದರಲ್ಲೂ ಏನು ತಮಿಳುನಾಡು, ಕರ್ನಾಟಕ, ಈ ಆಂಧ್ರ, ಈ 3 ರಾಜ್ಯಗಳಿಗೆ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ, ತುಂಬ ಹೊಡೆತ ಬೀಳ್ತಾ ಇದೆ. ಮೊಟ್ಟೆ ಸೇಲ್ಸ್ ಸ್ಟಾಪ್ ಆಗಿದೆ, ಮೊಟ್ಟೆ ರೇಟ್ ಕಡಿಮೆ ಆಗ್ತಾ ಇದೆ. ಹಾಗಾಗಿ ತುಂಬ ತೊಂದರೆ ಆಗ್ತಾ ಇದೆ ಸರ್. ಈ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಮೊಟ್ಟೆ ರೇಟ್ ಏನಿತ್ತು ಮಾರ್ಕೆಟ್ನಲ್ಲಿ, ಇವಾಗ ಏನೇನಿದೆ ಸರ್? ಕಳೆದ 1-2 ತಿಂಗಳಿಂದ ನೋಡಿದ್ರೆ ನೀವೇ ಎಲ್ಲ ಟಿವಿಗಳಲ್ಲಿ ಕೊಟ್ಟಿದ್ರಿ, ದುಬಾರಿ ಮೊಟ್ಟೆ ಅಂತ ಕೆಲವೆಲ್ಲ ಶಿಷ್ಯಕೇಡಿಗಳಲ್ಲಿ ತುಂಬ ಪ್ರಸಾರ ಆಗಿತ್ತು. 8 ರೂಪಾಯಿ ತನಕ ಹೋಗಿತ್ತು. ಆದರೆ ಇವತ್ತು ವಿಪರ್ಯಾಸ ಅಂದರೆ ಮೊಟ್ಟೆ ಬೆಳೆಯುವಂಥ ರೈತರಿಗೆ 4 ರೂಪಾಯಿಗೆ ಬಂದಿದೆ. ಹೋಲ್ಸೇಲ್ 4.60 ರೂಪಾಯಿ ಇದೆ, ರಿಟೇಲಲ್ಲಿ 4.25-5 ರೂಪಾಯಿ ಆ ರೇಂಜಲ್ಲಿ ಹೋಗ್ತಾ ಇದೆ. ಬಟ್ ಒಂದು 2-3 ತಿಂಗಳ ಹಿಂದೆ ನಾವು ನೋಡೋದಾದರೆ ರೈತರಿಗೆ 7 ರೂಪಾಯಿ 7 ರೂಪಾಯಿ ತನಕ ಸಿಕ್ಕಿದ್ದು ಉದಾಹರಣೆ ಇದೆ. ಮೊಟ್ಟೆ ಬೆಲೆ ಕಡಿಮೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ರೈತರು ಏನಾರ ಫೋನ್ ಮಾಡಿ ಸರ್ ಹಿಂಗೆ ಯಾಕೆ ಆಗ್ತಾ ಇದೆ, ಏನು ಮಾಡೋದು ಸರ್, ನಮ್ಮ ಪರಿಸ್ಥಿತಿ ಏನು ಅಂತ ಏನಾರ ಹೇಳಿದ್ರೆ ಸರ್ ಫೋನ್ ಮಾಡಿ? ಸರ್, ಇದು ಗೊತ್ತಿರೋವಂಥದ್ದು, ಎಲ್ಲ ಮೊಟ್ಟೆ ಬೆಳೆಯುವಂಥ ರೈತರಿಗೆಲ್ಲ ಗೊತ್ತಿರೋದೆ. ಮೊಟ್ಟೆ ಸೇಲ್ಸು ನಮ್ದೇನು ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅದು ನಿಂತಿದೆ ಒಂದು ಕಡೆ. ಮತ್ತು ಇನ್ನೊಂದು, ನೀವು ಯಾವುದೇ ಇದರಲ್ಲಿ ತಗೊಳ್ಳಿ, ಪ್ರತಿ ವರ್ಷ ಪ್ರತಿ ಸರಿ ನಮ್ಮ ಏನು ಬೇಸಿಗೆ ಬಂತ ಅಂದರೆ ಮೊಟ್ಟೆ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಆದರೆ ಈ ನಮ್ಮ ಏನು ಸೇಲ್ಸ್ ಇದೆಯಲ್ಲ ಇದು ಕಡಿಮೆ ಆಗ್ಬಿಡ್ತದೆ. ಈಗ ಚಳಿಗಾಲದಲ್ಲಾದರೆ ಆಮ್ಲೆಟು, ಎಗ್ ಬುರ್ಜಿ, ಅದು ಇದು ಅಂತ ಎಗ್ ವೆರೈಟೀಸು ಜಾಸ್ತಿ ಇರ್ತದೆ. ಈಗ ಯಾರು ಮೊಟ್ಟೆ ಸೇವನೆ ಕಡಿಮೆ ಆಗಿದೆ. ಮತ್ತು ಇನ್ನು ಈಗ ಸ್ಕೂಲುಗಳೆಲ್ಲ ರಜಾ ಬರ್ತಾ ಇದೆ, ಅಲ್ಲಿನೂ ಸ್ಟಾಪ್ ಆಗ್ತದೆ. ಎಲ್ಲ ಮುಂದೆ ಏನು ಮೊಟ್ಟೆ ಬೆಳೆಯುವಂಥ ರೈತರಿಗೆ ಮುಂದೆ ದೊಡ್ಡ ಆತಂಕ ಕಾದಿದೆ. ಹಾಗಾಗಿ ತುಂಬ ತೊಂದರೆಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. KN ನಾಗರಾಜ್ ಅವರ ಮಾತು. ಏನು ಬೇಸಿಗೆ ಇರುವುದರಿಂದ ಮೊಟ್ಟೆಗಳ ಉಪಯೋಗ ಕಡಿಮೆ ಆಗುತ್ತೆ, ಅದರಲ್ಲೂ ಕೂಡ ರಫ್ತು ಕಡಿಮೆ, ರಫ್ತು ನಿಂತು ಹೋದ್ರೆ ರೈತರು ಒಂದು ಹೈರಾಣಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಈ ಯುದ್ಧವನ್ನು ನಿಂತು ರೈತರು ಒಂದು ಬೆಳೆದಿರುವ ಮೊಟ್ಟೆಗಳನ್ನ ರಫ್ತು ಮಾಡಲು ಒಂದು ಅವಕಾಶ ಆಗುತ್ತೆ, ಯುದ್ಧವನ್ನು ನಿಲ್ಬೇಕಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್.